ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಮೊನ್ನೆ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ, ಮನೆ ತುಂಬ ಜನ. ಹಾಗಾಗಿ ಇನ್ಮೇಲಿಂದ ಡೈಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಬಂದು ಗುರುವಾರ ಆ್ಯಂಡ್ ಮಟನ್ ಚಿಕನ್ ಸಾಂಬಾರು ಮಾಡಿರೋದ್ರಿಂದ ಮನೆಯೆಲ್ಲ ಮೆಸ್ಸಿ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಬೇಕು. ನಮ್ಮಮ್ಮ ಪಾತ್ರೆ ಎಲ್ಲ ತೊಳ್ಕೊಬಂದು ಕೊಟ್ಟಿದೆ. ಇವಾಗ ನಾವು ಸರ್ಪು ಪುಡಿ ಹಾಕ್ಕೊಂಡು ನೀಟಾಗಿ ಮನೆಯನ್ನು ಕ್ಲೀನ್ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಥರ ರೀಸನಿಂದ ನಿನ್ನೆ ನನ್ನ ಮಕ್ಕಳಿಗೆ ಕೇಕ್ ಕಟ್ ಮಾಡ್ಸೋಕ್ಕಾಗಲಿಲ್ಲ. ಕೇಕ್ ಕಟ್ ಮಾಡೋದು ಬೇಡ ಅಂತ ಇವತ್ತು ಕೇಕ್ ತರಿಸಿ, ಚಿಕ್ಕದು ಚಾಕ್ಲೇಟ್ ಕೇಕು ಬೇಡ ಅಂತಿದ್ಲು. ಅದಕ್ಕೋಸ್ಕರ ನಮ್ಮ ಕೃತು ಅಂತೂ ನೋಡಕ್ ಆಗ್ತಿಲ್ಲ. ಇಲ್ಲಿ ಇದಕ್ ಬತ್ತು ಬ್ಯಾಟ್ರಿ ಆಫ್ ಮಾಡು. ಎಲ್ಲ ಕೇಕ್ ಕಟ್ ಮಾಡಾಯ್ತು. ಎಲ್ರು ಕೇಕ್ ತಿಂತಿದ್ದಾರೆ. ನಮ್ಮ ಅಕ್ಕ ತಿಂತಿಲ್ಲ. ಕೃತುನು ಕೇಕ್ ತಿಂತಿದ್ದಾಳೆ. ನನ್ಗೆ ಇಲ್ಲೊಂದು ಪೀಸ್ ಇಟ್ಟಿದ್ದಾರೆ. ಒಂದ್ ಕೊಡು. ಅಜ್ಜಿ ತಿಂತೈತೆ, ನಮ್ ದೊಡ್ಡಮ್ಮ ತಿಂತೈತೆ. ಇದು ಬಂದು ಪವರ್ ಬ್ಯಾಂಕು. ಕೊಟ್ಟು ಒಂದು 6 to 7 months ಆಗಿತ್ತು. ನಮ್ಮ ಅಕ್ಕಂಗೆ ಮಾತ್ರ ಫುಲ್ ಯೂಸ್ ಆಯಿತು. ಬಟ್ ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಪವರ್ ಬ್ಯಾಂಕು ಫುಲ್ಲು ಊದ್ಬಿಟ್ಟು ಇದೆ ಆಚೆಗೆ ಬಂದಿದೆ. ಇದು ಬಂದು ಎಷ್ಟು CC ಅಂದರೆ ಇಲ್ಲ ಚಿನ್ನು, 100 CCನೋ ಏನೋ ಅನಿಸುತ್ತೆ. ಇಲ್ಲ 10,000 mAh ಅಂತ ಇದೆ. ನಮ್ಮ ಕೃತು ಇವಾಗ ಏನೇನಿದೆ ಅಂತ ಅಂದ್ಬಿಟ್ಟು ನನಗೂ ಕುತೂಹಲ, ಈ ಥರ ಎಲೆಕ್ಟ್ರಿಕ್ ಐಟಮ್ಸ್ ಒಳಗಡೆ ಏನೇನಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ಇದೇನೋ ಕಾಯಿನ್ ಥರ ಇದೆ, ಚೆನ್ನಾಗಿದೆ ಅಂತಿದ್ದೀನಿ. ಚಿನ್ನಿ ಇದು ಓಪನ್ ಮಾಡು, ನನ್ನೇ ಓಪನ್ ಮಾಡು ಅಂತವಳೆ. ತೆಗಿಯೋಕೆ ಆಗ್ತಾ ಇಲ್ಲ. ಬಟ್ ಇದ್ರೊಳಗೆ ಏನಿದೆ ನೋಡೋಣ. ಆ್ಯಕ್ಚುಲಿ ಇದರಲ್ಲಿ ಚಾರ್ಜರ್ ಇದೆ, ಬಟ್ ನಮಗೆ ಭಯ ಆಗ್ತಿದೆ. ಇಲ್ಲಿ ವರ್ಕ್ ಆಗ್ತಿದೆ, ಬಟ್ ಇದನ್ನು ಓಪನ್ ಮಾಡೋಕ್ಕೆ ಭಯ ಆಗ್ತಿದೆ. ಎಲ್ಲಿ ಕರೆಂಟ್ ಹೊಡೆದು ಬಿಡುತ್ತೋ ಅಂತ. ಚಿನ್ನು ತೆಗಿ ಚಿನ್ನು, ಅದು ಇನ್ನ ಇದೈತೆ ದಮ್ಮಯ್ಯ. ಅದು ಬೇರೆ ಹೊಡ್ಗಿಡಿಸ್ಕೊಂಡು ಹಂಗೆ ಇಡೋಗು ಡೆಡ್ ಆಗ್ಲಿ. ಅದು ವರ್ಕ್ ಆಗ್ತೈತೆ. ಇದು ನನಗೆ ಭಯ ಆಯಿತು. ನಮ್ಮ ದೊಡ್ಡಮ್ಮ ಬೆಂಗಳೂರಿಗೆ ಹೊರಟರು. ಏನು ಮಾಡ್ತಿದ್ದಾರೆ ಅಂದರೆ ಕಜ್ಜಾಯದ ಹಿಟ್ಟನ್ನ ಕೇಕ್ ಥರ ಕುಯ್ತಿದ್ದಾರೆ. ಯಾಕೆ ದೊಡ್ಡಮ್ಮ 4 ಭಾಗ ಮಾಡಿದೀಯಾ? 2 ಭಾಗ ತಗೋತೀನಿ. ಅದು ಒಂದೇ ಭಾಗ ಮಾಡ್ಕೊಳ್ಳಿ. ಇದು ತಕೊಳಕ್ ಆಗ್ಬೇಕಲ್ಲ, ಕೇಕ್ ಥರ ಆಗ್ಬಿಟ್ಟೈತೆ ಫ್ರಿಜ್ಜಲ್ಲಿ ಇಟ್ಟು. ಅದೇ ಹೆಂಗೆ ಎತ್ ನೋಡ್ತೀನಿ. ದೊಡ್ಡಮ್ಮ ಚಾಕ್ಬೇಕಾ? ನೀನ್ ತಕೋ ಬಾಕ್ಸ. ಫುಲ್ ಎಲ್ಲ ಲೂಸ್ ಮಾಡ್ತಾ ಇದೀಯಾ? ಇರ್ಲಿ, ಅವ್ ಬರ್ಬೇಡ್ದ ಎಲ್ಲ. ಆಮೇಲೆ ನೀರ್ ತೆಗೆದು ಮಾಡಿ ಬರ್ತದೀಗ ಎಲ್ಲ ಕಷ್ಟಪಟ್ಟು. ಇದಕ್ಕೆ ತುಂಬ ಆಯಿತು. ಇಂಥ ಬಾಕ್ಸ್ಗಳೆಲ್ಲ ಅವೆಲ್ಲ ಹಾಯ್ಕೋ. ಸ್ಟೀಲ್ ಬಾಕ್ಸ್ ಆವಾಡ್ತಲ್ಲವೇ, ಅದು ಏನು ಸಿಗಾಯ್ಕೊಂಡಿತ್ತ ಕೀಳನಂತ ಹೋದೆ ಕುಯ್ಕೋತು. ಏನು ಸರ್ಪನ್ ಪುಡಿ ಹಾಕಿ ನೀರೆಲ್ಲ ತಂದಿದ್ದೀನಿ. ನನಗಂತೂ ಜಾಸ್ತಿ ಸರ್ಪನ್ ಪುಡಿ, ಶಾಂಪು ಹಾಕೋದು ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಬೈತಾ ಇರುತ್ತೆ ಏನಕ್ಕೆ ಅಷ್ಟೊಂದು ಹಾಕ್ತಿ ಅಂತ. ಬಟ್ ನಾನೆಲ್ಲ ಫುಲ್ ಕ್ಲೀನ್ ಆಗಬೇಕಂತ ಅಂದ್ಬಿಟ್ಟು ಮಾಡ್ತೀನಿ. ಸ್ವಲ್ಪ ಇವಾಗ ಮನೆಗೆ ನಲ್ಲಿ ನೀರು ಬರುತ್ತೆ. ಇದೆಲ್ಲನೂ ಒರೆಸಿ ನೀಟಾಗಿ ಇದಕ್ಕೆಲ್ಲ ಜೋಡಿಸಿದ್ರೆ 50% ಕೆಲಸ ಮುಗ್ದಂಗೆ. ಹುಬ್ಳಿಗೆ ತೊಗೊಂಡೋಗೋಕ್ಕೆ ಎಲ್ಲನೂ ಸಾಮಾನೆಲ್ಲನೂ ಜೊತೆ ಮಾಡ್ತಾಯಿದ್ದೀವಿ. ಪಾತ್ರೆಗಳೆಲ್ಲ ತೊಗೊಂಡು, ಮತ್ತು ದೇವ್ರ ಫೋಟೋ ಬೇಕು ಒಂದೇ ಹುಬ್ಳಿಗೆ. ಎಷ್ಟರಲ್ಲಿ ಯಾವುದಾದ್ರೂ ಒಂದು ದೇವ್ರ ಫೋಟೋ ತೊಗೊಂಡು ಹೋಗ್ತೀನಿ. ನನ್ನ ಮದುವೆಗೆ ಬಂದಿರೋ ಗಿಫ್ಟ್ಸು ಇದು. ಈ ಅಟ್ಟದ ಮೇಲಿಂದ ಹತ್ತಿ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇನ್ನೊಂದು ಅಟ್ಟ ಐತೆ. ಮನೆ 2 ಮನೆ ಇರೋದ್ರಿಂದ ಇನ್ನೊಂದರಲ್ಲಿ ಅಟ್ಟ ಐತೆ. ಇವಾಗ ಇನ್ನೊಂದರಲ್ಲಿ ಅಟ್ಟ ಹತ್ತಿ ಏಣಿ ಹಾಕಿದ್ದೀನಿ. ಹತ್ತಿ ಮೇಕ್ ತಗೊಂಡು ಹೋಗಬೇಕು. ಅಲ್ಲಿಗೆ ಹೋಗ್ತೀನಿ. ಮೇ ಬಿ ಫೋನ್ ತೊಗೊಂಡೋದ್ರೆ ಕವರ್ ಮಾಡ್ತೀನಿ. ತುಂಬ ದಿನ ಆಗೈತೆ ಏಣಿ ಹತ್ತಿ. ಸಾಹಸ ಮಾಡ್ತಾಯಿದ್ದೀನಿ. ಮಮ್ಮಿ ಇಲ್ಗೊಂದು ಕರೆಂಟ್ ಹಾಕ್ಸಿದ್ರೆ ಸರಿ ಹೋಗುತ್ತೆ. ಕತ್ಲೆ ಕಣಪ್ಪ. ಚಾರ್ಜರ್ ಕೊಡು ಅಪ್ಪ. ಚಾರ್ಜರ್ ವೈರ್ ಕೊಡು. ಫ್ರೆಂಡ್ಸ್, ಅಟ್ಟದ ಮೇಲೆ ಕೂತಿದ್ದೀನಿ ನೋಡಿ.
ಆಲ್ಮೋಸ್ಟ್ ಒಂದು 10-15 ಅಡಿ ಐತೆ ಕೆಳಗಡೆ. ಬಿದ್ದರಂತೂ ಪಕ್ಕ ಕೈಕಾಲು ಮುರಿಯೋದು ಗ್ಯಾರಂಟಿ. ಇಲ್ಲೆಲ್ಲ ತುಂಬಿಟ್ಟಿದ್ದೀವಿ ನಮಗೆ ಬೇಕಾಗಿದ್ದು. ಈ ಕಡೆ ಎಲ್ಲ ಸೌದೆ, ಅದು ಇಲ್ಲ ಸೌದೆ ಏನು ಇಲ್ಲೆಲ್ಲ ಖಾಲಿಯಾಗಿದೆ. ಬೇಕಾಗಿದೆ ಅಂತ ಇಲ್ಲಿ ನೋಡಿ ಕೊಟ್ಟಿಗೆ ಕಾಣಿಸುತ್ತೆ. ನಮ್ಮ ಮನೆದು ನೀರು ಮನೆ ಕೊಟ್ಟಿಗೆ, ವಾಶ್ರೂಮು, ಇಲ್ಲಿ ನಮ್ಮ ಮೋಟ್ರು. ಇಲ್ಲಿ ಏನೇನೋ ಅವಲ್ಲಮ್ಮ, ಕುಡ್ಲಿಲ್ಲ ಅಂತಾರೆ. ಅಲ್ಲ ಅದು ಕೇಳ್ತಾ ಇಲ್ಲ, ಇಲ್ಲೇ ಅವೆಲ್ಲ ತುಕ್ಕಿಡ್ದಿರವು ಅಂತ. ತುಕ್ಕಿಡ್ದಿರೋ ಮಡಿಕೊಬಿಟ್ಟು ಏನು ಫ್ರೆಂಡ್ಸ್, ಹುಬ್ಳಿಗೆ ಹೋಗೋಕ್ಕೆಲ್ಲ ರೆಡಿ ಆಗ್ತಿದೆ. ಅಮ್ಮ ಎಲ್ಲ ಪಾತ್ರೆ ತುಂಬ್ತಿದ್ದಾರೆ. ಜಗ್ಗುಂತವಿ ಎಲ್ಲ ತಗೊಂಡಿದ್ದೀನಿ, ಹೊಸ ಪಾತ್ರೆಗಳನ್ನ. ಅಮ್ಮ ಇದನ್ನ 10 ಲೀಟ್ರ್ ಕುಕ್ಕರ್ಗೆ ಹಾಕಿ ಕೂಗ್ಸಿದ್ರು ಬೇಯ್ತದ ತಾನೆ. 5 ಲೀಟ್ರ್ ಕುಕ್ಕರ್ಗೆ ಹಾಕಿ ಬೇಯಿಸಿದ್ರು ಕೂಗುದ್ರೆ ಯಾಕೆ ಚೆಕ್ ಮಾಡಕ್ಕ? ಒಮ್ಮೆ ಹಾಕ್ಬರ್ತದೆ ಅದು ಮುಚ್ಚೋದು. ಆಗ ಆಯ್ತದ. ಗಾಳಿ ಹೋಗೋದಿಲ್ವಾ? ಏನಾರು ಇಡೋದಿಲ್ಲಿಗೆ ತೂಕಾಗಿರೋದು. ಅನ್ನ ಚಿಕನ್ ಮಾಡೋ ಪಾತ್ರೆ ಅದು. ದಿನ ಚಿಕನ್ ಮಾಡ್ತೀವಿ, ದಿನ ಇಡ್ಲಿನೇ ಮಾಡ್ತೀವಿ. ಮಂಗ್ತಿರ್ ಮುಡವೆ ಹೊಡೆ ಹಿಂಗ್ ಮಾಡಬಿಟ್ಟು ಒಂದ್ ಸಪ್ಲೆ ನೀರ್ ಮಡಗಿದ್ರು ಆಯ್ತದ ಇದ್ರ ಮೇಲೆ ತುಂಬಿಟ್ಟು. ಆಗ ಗಾಳಿಗೆ ಹೋಗೋದಿಲ್ಲ. ಸರಿ ಮಾಮಿ, ಆಯ್ತು. ಹಾಕುವಾಗ ಹುಣಸೆ ಹಣ್ಣು ಹಾಕಿಡು, ಕಪ್ಗೆ ಹಾಕಲ್ ತಪ್ಲೆ. ತಪ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಇದ್ರ ಮೇಲೆ ಬರೋಷ್ಟು ನೀರು ಉದ್ಬಿಟ್ಟು ಸಿಂಬಿ ಮೇಲೆ ಹಿಂಗ್ ಮಾಡಬಿಟ್ಟು ಹಿಂಗ್ ಮುಚ್ಬಿಟ್ಟು ಕಪ್ಕಾದ್ರೆ ಇಲ್ಲೇ ತತ್ತಿನ ಬೆಳಿ ಕೊಡಿವಂತೆ. ಆಯ್ತು, ಇಲ್ಲೊಂದ್ಸಲ ಹೋಗೋಷ್ಟು ಮಾಡಿಸ್ಬೇಕಲ್ಲ. ಇದು ಕಸ ಎತ್ತ ಮರ, ತರಕಾರಿ ಸಿಪ್ಪೆ ಅದು ಇದು ಎತ್ಕೊಳಕಾಯ್ತು. ಫ್ರೆಂಡ್ಸ್, ನಮ್ಮ ದೇವ್ರ ಮನೆಗೆ ದೇವ್ರ ಫೋಟೋ ಎಲ್ಲ ನಾನು ಹೊಡಿತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿಗೆ ಹೊಡೆಯೋಣ ಅಂತ ಅಂದ್ಬಿಟ್ಟು ಕರೆಂಟ್ ಬೇರೆ ಇಲ್ಲ. ನಾನು ನಮ್ಮಮ್ಮ ಸರ್ಕಸ್ ಮಾಡ್ತಾ ಇದ್ದೀವಿ. ಏನು ಬೇಕು? ಕತ್ರಿ ಬೇಕಾ? ಕತ್ರಿ ಕಟ್ ಮಾಡಕ್ಕೆ ಟೆಕ್ನಿಕ್ಕು. ನನ್ನ ಮದುವೆಲಿ ಬರೀ ರಾಧಾಕೃಷ್ಣನೇ ಬಂದವೆ. ಅಲ್ಲಿ ಸ್ವಾಗತ ಅವ್ರಿಗೂ ಅದೇ ಬಂದಿದೆ. ಆಯ್ ಮಮ್ಮಿ, ಆ ಕಡೆಗೆ ಅದು ಈ ಕಡೆಗೆ ಅದು ನೋಡ್ಕೊಂಡು ಹಾಕು. ಫಸ್ಟೇ ನೋಡಿಕೊಂಡು. ಫ್ರೆಂಡ್ಸ್, ಇವಾಗ ಮೆಣಸಿನ್ಕಾಯಿ ಟೊಮೊಟೊಕಾಯಿ ಖಾರದ ತುಪ್ಪ ಹಾಕೊಂಡು ತಿಂತಾಯಿದ್ದೀನಿ. ರೈಸ್ ಬೀಳಿಸ್ಬಿಟ್ಟೆ, ಬಟ್ ಇದನ್ನು ವೇಸ್ಟ್ ಮಾಡಲ್ಲ, ನಾನೇ ತಿಂತೀನಿ. ಮೊದಲಿಂದು ಹಂಗೇನೆ, ಕೆಳಗೆ ಬಿದ್ರೂ ಅದನ್ನೇ ತಿಂತೀನಿ, ಏನಾದರೂ ಪರವಾಗಿಲ್ಲ ಅಂತ. ಬೇಡ ಅವ ಇದ್ರಂಡಲ್ಲಿ ಏನಕ್ಕೆ ಅನ್ನ ಆಯಿತು? ಅದ್ರಂಡ ಓ ಇವಾಗ ಇಟ್ನಲ್ಲ, ಇವಾಗ ಸುಡ್ತೈತೆ ಅಂತ ಅನ್ನದ ಮೇಲೆ ಇಟ್ನಲ್ಲ, ಅದು ಇವಾಗ ಸುಡ್ತೈತೆ ಅಂತಿಟ್ಟು ಇದು ಯಾಕೆ ಹಿಂಗೆ ಅಂಟ್ಕೋತು ಅಂತೀನಿ ನಾನು. ಫ್ರೆಂಡ್ಸ್, ಹೊಟ್ಟೆ ತುಂಬ ಊಟ ಆಯಿತು. ಇವಾಗ ನಮ್ಮ ಹಸುಗೆ ಕಲಗುಚ್ಚು ಕೊಡಿಸಿ ಹೋಗಿ ಒಂದು ಗಡಕ್ಕೆ ಪಾಚಿ. ನಮ್ಮನೆ ಬಟ್ಟೆ ಒಣಗಕ್ಕೆ ಜಾಗ ಇಲ್ಲದೆ, ಅಲ್ಲೆಲ್ಲ ಬಟ್ಟೆ, ಇಲ್ಲೆಲ್ಲ ನಮ್ಮದೇ ಬಟ್ಟೆ. ಧರ್ಮಸ್ ಅಲ್ಲೂ ಕೂಡ ನಮ್ಮದೇ ಬಟ್ಟೆ. ಆಮೇಲೆ ಇವ್ರ ಮನೆ ಹತ್ರ ನೋಡಿ, ಇದೆಲ್ಲ ನಮ್ಮದೇ ಸೀರೆ. ಧರ್ಮಸ್ಥಳ ಕುಟ್ಟಿ ಸೀರೆ, ಹೆಂಗೆ ಬೇಕು ಹಂಗಂಗೆ. ಮಳೆ ಬಂದಿರೋದ್ರಿಂದ ಎಲ್ಲಿ ನೋಡಿ, ಅಲ್ಲಿ ನಮ್ಮಮ್ಮ ಅಲ್ಲಿ ನಿಂತಿದೆ ನೋಡಿ, ಅಲ್ಲೂ ಕೂಡ ಸೀರೆ. ಇಲ್ಲೆಲ್ಲ ಬಟ್ಟೆ ಒಣಗಿಸೋಷ್ಟರಲ್ಲಿ ನಮ್ಮ ಸ್ವಾಗತ ಬೈಕ್ ಮೇಲೆ, ನಮ್ಮ ಅಪ್ಪಾಜಿ ಬೈಕ್ ಮೇಲೆ, ಅಲ್ಲಿ ಕೆಳಗಡೆ ಎಲ್ಲ ಕಡೆ ಸೀರೆ. ಇದ್ರ ಹೆಸರು ಬಂದು ಕೆಂದಿ ಅಂತ. ಅಂದರೆ ಕೊಳೆ ಬಂದರೆ ನಾಳೆನೇ ನೀರು ಗೊತ್ತಿದ್ದಂಗೆ ಏನಿಲ್ಲ. ಓಕೆ, ನಾವು ಚೆನ್ನಾಗಿ ತೊಳಿತೀವಿ ವಾರಕ್ಕೊಂದ್ಸಲ. ಮೋಟ್ರ್ ಹಾಕ್ಕೊಂಡು ಸ್ನಾನ ಮಾಡಿಸೋದೆ, ಅದಕ್ಕೆ ಎಷ್ಟು ನೀಟಾಗಿದೆ. ಇದು ಯಾರು ತಿನ್ನಕ್ಕೆ? ಹಾಚ್ಕಕ್ಕು, ಒಲೆಗಾಕು. ಕೃತು, ಕಾಫಿ ರೇಟಿಂಗು, ಬೈಂಡು, ಕನ್ನಡ ಬುಕ್ಕು ಎಲ್ಲ ಇಲ್ಲಿದೆ. ಅವಳು ನಮ್ಮ ಕೃತು ನನ್ನ ರೂಮಲ್ಲಿ ಮಲ್ಗವಳೆ. ಬಟ್ ಅವಳು ಕೆಲಸ ಯಾರು ಮಾಡ್ತವ್ರೆ ಅಂದರೆ ನನಗೆ ಬಂದು ಹೇಳಿದ್ಲು, ಹೆಂಗೆಂಗೋ ಬರೀತಾವ್ರೆ ನಾವು ಅಮ್ಮ ಅಂತ. ಅವಳು ಟೀಚರ್ ಏನಾದ್ರು ನೋಡ್ತಾ ಇದ್ರೆ ನೋಡ್ಕೊಬಿಡಿ,
ಅವಳು ಕಾಫಿ ರೇಟಂಗೆ ಅಚ್ಚುಕಟ್ಟಾಗಿ ಅವಳು ಬರ್ದಂಗಿಲ್ಲ, ನಾವು ಬರ್ದಂಗೆ ಐತೆ. ಇಷ್ಟು ನೀಟಾಗಿ ನಮ್ಮ ಹುಡುಗಿ ಬರೆಯೋದೇ ಇಲ್ಲ. ಅವಳು ಕಾಫಿ ರೇಟಿಂಗ ಹುಯ್ದುಬಿಟ್ಟು ಅವಳ ಕೈಯಿಂದ ಬರೆಸ್ತಾವಳೆ. ಇಲ್ಲೂ ಕನ್ನಡ ಕಾಫಿ ರೇಟಿಂಗ್ ಚೆನ್ನಾಗೇ ಬರೆದವಳೆ. ನಮ್ಮ ಕೃತು ಹಿಂಗೆ ಬರೆಯೋದು ಚಾನ್ಸೇ ಇಲ್ಲ. ನಮ್ಮ ಕೃತು ಹ್ಯಾಂಡ್ ರೈಟಿಂಗ್ ಬಂದು ಇದು ನೋಡಿ, ನನಗೆ ಬಂದು ಹೇಳಿದ್ಲು ಅಮ್ಮ ಚೆನ್ನಾಗಿ ಬರೀತಾ ಇಲ್ಲ ಅಂತ. ಅದ್ ಬರೀ ತಗೋ, ಚಾಚಾ ಬರೀ. ಕೃತು ನೀನೇ ಬರ್ದಿರೋದು ಕೃತು? ಮತ್ತೆ ಇದ್ಯಾರು ಕೃತು ಬರ್ದಿರೋದು ಇದು? ಮತ್ತೆ ಇದ್ಯಾಕೆ ಹಿಂಗ್ ಬತ್ತು? ಹಾ ನೀನೇ ಬರ್ದಾ? ನಿಜ? ಸರಿ ಬರೀ ಇದ ಚಚ್ಚ ಬರೀ ಜಜನ್ಯ. ಅದೊಂದಾರು ಬಾರಿ ಚೀನು. ಇಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ. ಇದೇನೋ ಅಮ್ಮ ಸಾಂಬಾರ್ ಮಾಡೈತೆ, ಉಪ್ಪು ಸಾಂಬಾರ್ ಸಕ್ಕತ್ತಾಗೈತೆ, ಮೈ ಫೇವ್ರೆಟ್. ಫ್ರೆಂಡ್ಸ್ ಮಾತಾಡ್ತಿಲ್ಲ ಫ್ರೆಂಡ್ಸ್, ಅಲ್ಲಿ ನೋಡಿ ಫ್ರೆಂಡ್ಸ್, ಸಮ್ ರೀಸನ್ಸ್ ಜಗಳ ಆಗಿ ಮಾತಾಡ್ತಿಲ್ಲ. ನಾವು ಮಾತಾಡ್ತಿಲ್ಲ ಫ್ರೆಂಡ್ಸ್, ನಮಗೇನು ಮನ ಮರ್ಯಾದಿಲ್ವಾ? ಬರ್ಕೊಂಬಕ್ಳು ನಿಧಾನಕ್ಕೆ ಒಂದೊಂದು ಕೃತು ಅಡುಗೆ ಮನೇಲಿ ಹೋಮ್ವರ್ಕ್ ಬರೀತಾವಳೆ ಹುಯಿಸ್ಕೊಂಡು. ನಮ್ಮ ಕೃತು ವೆಪನ್ ಯಾವುದು ಗೊತ್ತಾ? ಎಲ್ಚಿನು ನೀನು ವೆಪನ್ನು? ಕೃತು ವೆಪನ್ ತೋರಿಸ್ತೀನಿ. ಅವಳು ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಅವಳು ಹೋಮ್ವರ್ಕ್ ಮಾಡಿಸೋ ವೆಪನ್ ಇದೆಯಾ, ಇದರಲ್ಲಿ ಒಂಚೂರು ಚುರುಕತ್ತಂಗೆ ಒಂಚೂರು ಕೊಟ್ಟರೆ ಅವಳಾಗೆ ಬರೀತಾಳೆ. ಹಿಂಗೆ ಕೃತು ನಿನ್ಗೆ ಏನ್ ತಲೆ ಕೆಟ್ಟ? ಕೃತು ಹಳ್ಳಿ ಮೈಸೂರಲ್ಲಿ ಸೇರ್ಕೊಳ್ಳಲ್ಲ, ಸಾಲಿರಾಮ್ದಲ್ಲಿ ಸೇರ್ಕೋತೀನಿ ಅಂದ್ಲು. 10-15 ಸಾವಿರ ಎಕ್ಸ್ಟ್ರಾ ಕೊಟ್ಟು ಸಾಲಿರಾಮ್ದಲ್ಲಿ ಸೇರಿಸ್ತು. ಒಟ್ಟು 35,000-40,000 ಆಯಿತು ಸಾಲಿರಾಮ್ದಲ್ಲಿ. ಈಗ ಹೇಳ್ತಾಳೆ ಅಲ್ಲಿ ಹೋಮ್ವರ್ಕ್ ಮಾಡಬೇಕಾಯ್ತದೆ, ಮುಂಡೂರು ಸ್ಕೂಲ್ಗೆ ಹೋಯ್ತೀನಿ ಗೌರ್ಮೆಂಟ್ ಸ್ಕೂಲ್ಗೆ ಅಂತ. ಅವಳಿಗೆ ಇನ್ನೂ ಗೊತ್ತಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಇನ್ನೂ ಹೆಂಗೆ ಮಾಡ್ತಾರೆ ಅಂತ. ಅಲ್ಲಿಂದ ಅಲ್ಲಿಗೆ ಓಡಾಡ್ಸೋದೇ ಆಗೈತೆ. ಬರೋ ಊಟಕ್ಕೆ ಕೊಟ್ಟಂಗೆ ಕೈ ತೊಳ್ಕೊ. ಬುಕ್ಸ್ ಎಲ್ಲ ಬ್ಯಾಗ್ ತಡಿ. ಜಾಸ್ತಿ ಬುಕ್ ಕೊಡ್ತಾರೆ ಕಣ್ಣೆ. ಯಾರೇ ನಿಂಗೆ ಹೇಳಿದ್ದು? ಒಂದೊಂದು ಬುಕ್ ಕೊಡ್ತಾರಂತೆ. ಕೊಡ್ತಾರೆ 10 ಬುಕ್ ಒಂದೊಂದೇನಕ್ಕೆ 10 ಬುಕ್. ಆಮೇಲೆ ಇಲ್ಲಿ ತರ ಅಲ್ಲ, ಇಲ್ಲಿ ಕಾನ್ವೆಂಟ್ ಅಲ್ಲಿ ಲೇಟ್ ಆಗಿ ಹೋದ್ರೆ ಬೈಯಲ್ಲ, ಅಲ್ಲಿ ಲೇಟ್ ಆಗಿ ಹೋದ್ರೆ ಯೋಗ ಮಾಡ್ಲಿಲ್ಲ ಅಂತ ಮನೆ ತಕ್ಕೆ ಬರ್ತಾರ ಮೇಷ್ಟ್ರು ಮುಂಡೂರಲ್ಲಿ. ಚಿನ್ನು ಮನೆ ತಕ್ಕೆ ಯಾಕೆ ಬಂದಿಲ್ಲ, ಏನ್ ಮಾಡ್ತಾವ್ರೆ ಅಂತ ಅಲ್ಲಿ ಇಲ್ಲೇ ಸೇರ್ಕೋತಾಳಂತೆ. 1 ಬುಕ್ ಕೊಡ್ತಾರಂತೆ ಹೋಮ್ ವರ್ಕ್ ಬರೆಯಕ್ಕೆ, ಇಲ್ಲೇ ಸೇರ್ಕೋತಾಳಂತೆ ನೋಡಿ. ಎಲ್ಲ ಎತ್ತಿಡೋಗು ಊಟಕ್ಕ. ಪೆನ್ಸಿಲ್ ತಿನ್ಬಿಡು ಪೆನ್ಸಿಲ್ ಹೋಗಿ ಎಲ್ಲ ಎತ್ತಿಟ್ಬಿಟ್ರೆ ಊಟಕ್ಕೆ ಕೊಟ್ಟು ಕೈ ತೊಳ್ಕೊಬ್ರ. ಬುಕ್ ತಗೊಂಡೋಗ್ ಚಿನ್ನು, ನಿನ್ ಜೊತೆ ಕಿರ್ಚಿ ಅಮ್ಮ ಇದು ಡಸ್ಟ್ ಪುಡಿ ತರ ಆಯ್ತಲ್ಲಮ್ಮ, ಪ್ಯೂರ್ ಗಾರೆ ಇಲ್ಲ. ಏನಪ್ಪ ಗಾರೆ ತರಾನೇ ಕಾಣಿಸ್ತಾ ಇಲ್ಲ. ಅಲ್ಲಿ ಪಕ್ಕದ ಮನೆ ಕಟ್ತಾ ಇದ್ರು ಅಂದ್ಬಿಟ್ಟು ಅಮ್ಮ ಲಾಸ್ಟಲ್ಲಿ ಇರುತ್ತಲ್ಲ ಅದನ್ನ ಗೋರ್ಕ ಬಂದೈತೆ ಇಲ್ಲಿ ಮನೆ ಮುಂದೆ ಹಾಕೋಕ್ಕೆ. ಫಸ್ಟೇ ಇಸ್ಕೊಬತ್ತಂತೆ ಅಮ್ಮ. ಬಟ್ ಏನಪ್ಪ ಅಷ್ಟು ಸಿಮೆಂಟ್ ಇಲ್ಲ, ಮಿಕ್ಸ್ ಇದೆ. ಏಕೆಂದರೆ ಸಿಮೆಂಟ್ ಇಟ್ಕೆಲ್ಲಿ ಕಟ್ತಾ ಇರೋದು ಮನೆಯವರು, ಹಾಗಾಗಿ ಸಿಮೆಂಟ್ ಇಟ್ಕೆಗೆ ಜಾಸ್ತಿ ಸಿಮೆಂಟ್ ಬೇಕಾಗಲ್ಲ. ನಮ್ಮ ಹಸು ನೈಟೆಲ್ಲ ಇಲ್ಲೇ ಮಲ್ಕೊಳ್ಳುತ್ತೆ, ಯಾಕೆಂದರೆ ಮಳೆ ಇದ್ದಾಗ ಮಾತ್ರ ಒಳಗೆ ಕಟ್ಟಾಕ್ತೀವಿ. ಫುಲ್ ರೆಸ್ಟ್ ಆಗ್ಬಿಟ್ಟಿದೆ. ಮನ್ಗೋರೆ ನಾನೇ ಹಾಕ್ತೀನಿ ಬಿಡಪ್ಪ. ಅಮ್ಮ ಬಿಡಮ್ಮ, ನಾನೇ ಹಾಕ್ತೀನಿ. ಎಲ್ಗಮ್ಮ ಸಿಮೆಂಟ್ ಎಲ್ಲಿಂದ ತರೋದು? ಹಸಿ ಹಾಕೊಳ್ಳಿ ಅಂದರೆ ಇಲ್ಲೆಲ್ಗೋ ಹಾಕ್ಬೇಕಂತ, ಎಲ್ಲಿಗೆ ನಿಜ ನನಗೆ ಗೊತ್ತಿಲ್ಲ. ಇದನ್ನ ಕರ್ನೆ ಅಂತಾರೆ, ಗಾರೆ ಕೆಲ್ಸದವ್ರ ಮನೆ ಎಲ್ಲರ ಮನೇಲಿರುತ್ತೆ. ನಮ್ಮನೆ ಫುಲ್ ಸೆಟ್ಗಳಿದೆ, ಏನೇನೋ ಇರುತ್ತೆ, ಅದೇನೇನೋ ಟ್ರಿಕ್ಸ್ ಇರುತ್ತೆ. ಇದರಲ್ಲಿ ಹೆಂಗೋ ಹಾಕಬೇಕು ಗೊತ್ತು ನನಗೆ ಲೈಟಾಗಿ, ಬಟ್ ಎಲ್ಲಿ ಹಾಕಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಗಾರೆ ಕೆಲ್ಸದವ್ರ ಮಗಳಾಗಿ ಇದು ಎತ್ತಕ್ಕಾಗೋದಿಲ್ಲ, ಎಲ್ಲ ಇರ್ಕೋದಿಲ್ಲ. ಓ ಅಮ್ಮ, ಎಂಥ ಸೇಫ್ಟಿ ಜಾಗದಲ್ಲಿ ಬಚ್ಚಿಟ್ಟಿದೀಯ ಸಿಮೆಂಟಾ? ನಮ್ಮ ಕೃತು ಅಲ್ಲಿಂದ ಹೆಂಗೋ ಬಚಾವಾಗಿ ಬಂದು ಹೋಮ್ವರ್ಕಿಂದ ನಿನ್ಗೆ ಹೊಡೆಯೋಕ್ಕೆ ಮಕ್ಕೆ ಎಲ್ಲೆಲ್ಲೋ ಗಾರೆ ಹಾಕಕ್ಕೆ ಕಂಚಿನ ಬೀದಿಗೆ. ಅಮ್ಮ ಯಾರಿಗೂ ಗೊತ್ತಾಗ್ದಂಗೆ ಎಲ್ಲಿ ಬಚ್ಚಿಟ್ಟೈತೆ ಸಿಮೆಂಟಾ, ಯಾಕೆಂದರೆ ಶೀತ ಹಿಡಿಬಾರ್ದು ಅಂತ. ತೆಗಿಚಿನ ಕೈ ಹಾಕ್ಬಿಡ ಕಣ್ಣೆ. ಕೈಯೆಲ್ಲ ಸಿಮೆಂಟ್ ಆಗಿ ಹಿಡ್ಕೊಬಿಡ್ತಿದೆ, ಗೋಡೆ ಹಿಡ್ಕೊತದಲ್ಲ ಹಂಗೆ. ನಮ್ಮ ಕೃತು ಪಾಪ ಹೋಮ್ವರ್ಕ್ ಅಂತ ಪರದಾಡ್ತಾಳೆ. ಅಲ್ಲಿದ್ದಾಗ ಆಟ ಆಡೋಕೆ ಹೋಗೋಳು, ಇಲ್ಲಿ ಬರ್ತಿದ್ದಂಗೆ ಹೋಮ್ವರ್ಕ್ ಅಂತ ಏನೋ ಹೊಡಿತಾರೆ ಅಂತ ಹೇಳ್ತಾವಳೆ. ಇನ್ನು ನಿಜನೋ ಸುಳ್ಳೋ ನಿಜವಾಗ್ಲೂ ಗೊತ್ತಿಲ್ಲ. ಅಮ್ಮ ಮಾಡಿದವ್ರಿಗೆ ಅಲ್ಲಿಗೆ ಉದ್ದುದ್ದು ಕಟ್ಟಡ ಅಂದರೆ ಅಲ್ಲಿಂದ ಬಂದಿದ್ದ ನೀರು, ಇಲ್ಲಿಂದೆಲ್ಲ ಬಂದಿದ್ದ ನೀರು ಇಲ್ಲಿ ಬರಬೇಕು. ಮತ್ತು
ಇಲ್ಲಿ ಬಟ್ಟೆ ಹೋಗಿದ್ದು ನೀರಲ್ಲಿ ಎಲ್ಲಿ ಬರಬೇಕಂತ. ಕಟ್ಟಡ ರೆಡಿ ಆಗ್ತಿದೆ. ಇಲ್ಲಿಂದ ಡೈರೆಕ್ಟು ಡ್ರೈನೇಜ್ಗೆ. ಕೈಯಲ್ಲೇ ಮಾಡ್ತೈತೆ ನಮ್ಮ ಮಮ್ಮಿ. ಅಪರೂಪಕ್ಕೆ ಮಾಡಿದ್ರೆ ಏನಾಗಲ್ಲ. ಡೈಲಿ ಮಾಡೋರಂತೂ ನಮ್ಮ ಅಪ್ಪಾಜಿ ಮಾಡುತ್ತೆ. ಅಪ್ಪಾಜಿಗೂ ಏನೂ ಆಗಲ್ಲ, ಅಭ್ಯಾಸ. ಫ್ರೆಂಡ್ಸ್, ಕೈಯಲ್ಲೇ ಕೆಲಸ ಮಾಡ್ತಿದ್ವಿ. ಇದೊಂದು ಗುಂಡಿ, ಇಲ್ಲಿ ಪಾಚಿ ಬಂದಿತ್ತು ಅಂತ ಅಂದ್ಬಿಟ್ಟು ಇದು ಬಂದು ನಮ್ಮ ನೀರು ಬರೋದು ಗುಂಡಿ. ಇಲ್ಲಿ ನಲ್ಲಿ ಇದೆ. ಇಲ್ಲೆಲ್ಲ ಸುತ್ತ ಹಾಕ್ತೈತೆ. ಇಲ್ಲೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಕೈಯಲ್ಲೇ ನಮ್ಮ ಅಪ್ಪಾಜಿ ಹುಷಾರಿಲ್ಲ ಅಂತ ಮನಿಕೊಂಡೈತೆ. ಏನು ತುರ್ದು ಮುಗ್ದೋಗೈತೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದು ಟೊಮೊಟೊ ಬಾತ್ ರೆಡಿ ಆಗ್ತಿದೆ. ಕೃತು ಟೊಮೊಟೊ ಬಾತ್ ತಿನ್ನಲ್ಲ ಅಂತ ನಮ್ಮ ಅಕ್ಕ ಮ್ಯಾಗಿ ಮಾಡಿದ್ದಾಳೆ. ಮ್ಯಾಗಿ ಮಾಡ್ತಾಯಿದ್ದಾಳೆ. ನಾನು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಲೇಟಾಗಿದ್ದೆ. ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಅವಳು ಆಲ್ರೆಡಿ ಮುಳ್ಳಕ್ಕಿ ಪಲಾವ್ ಇರುತ್ತಲ್ಲ, ಅದನ್ನು ತಿನ್ನೋಕೆ ಚೆನ್ನಾಗಿರುತ್ತೆ. ಟೊಮೊಟೊ ಬಾತದು ಅದನ್ನು ತಿಂತ ಕೂತಿದ್ದಾಳೆ.